ಇವಾಗ ನಿಮ್ಮನ್ನ ಯಾವ ಆಧಾರದ ಮೇಲೆ ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಮಾಡಿದ್ರು, ಇದ್ರ ಬಗ್ಗೆ ನಿಮ್ಗೇನ ಡಿಸ್ಕಷನ್ ಮಾಡಿದಾರ? ಇಲ್ಲ, ಅದು TRP ಅಂತಾನೆ ಹೇಳ್ಬೋದು. ಈಗ ಬೇರೆ ಯಾವುದೇ ಒಂದು ಪ್ರೋಗ್ರಾಮ್ ಆದ್ರೂ ಅಲ್ಲಿ ಯಾವ ಭಾಷೆಗೆ ಸಂಬಂಧಪಟ್ಟಿರುತ್ತೆ ಆ ಸ್ಟೇಟ್ ಮಾತ್ರ ಅದು ವೈರಲ್ ಆಗುತ್ತೆ. ನಾನು ಬಂದು ವರ್ಲ್ಡ್ ಲೆವೆಲಲ್ಲಿ ಏನೇ ಒಂದು ಸುದ್ದಿ, ಒಂದು ರೂಪಾಯಿ ಕಾಯಿನ್ ಕೊಟ್ರು ಅದು ವರ್ಲ್ಡ್ ಲೆವೆಲಲ್ಲಿ ನ್ಯೂಸ್ ಮಾಡ್ತೀನಿ. ಆ ಥರ ನನಗೆ ಟ್ಯಾಲೆಂಟ್ ಇದೆ. ಅದರಿಂದ ನಾನು ವರ್ಲ್ಡ್ ಲೆವೆಲಲ್ಲಿ ಫೇಮಸ್ ಆದೆ. ಆಮೇಲೆ ನನಗೆ ED ರೈಡ್ ಆಯಿತು. ಆಮೇಲೆ ED ರೈಡ್ ಆಗಿದ್ದು ಏನು ಕೇಸೇ ಆಗಲಿಲ್ಲ. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇತ್ತು. ಅವ್ರು ಬಂದರು, ಮಾತಾಡ್ಸಿದ್ರು, ಹೋದ್ರು. ನಾನೇನು ಅರೆಸ್ಟು ಮಾಡಿಲ್ಲ, ಕರ್ಕೊಂಡು ಹೋಗಲಿಲ್ಲ, ಏನೂ ಇಲ್ಲ. ಇವರು 2 ಚಾನಲ್ಲು, ಅಂದರೆ ಅದು ಚಾನಲ್ಲೇ ಅಲ್ಲ, ಅವ್ರಿಗೆ ಡಿಸ್ಕ್ವಾಲಿಫೈಡ್ ಮಾಡಿದ್ದಾರೆ ಅಂತಲೇ ಅನ್ಬೋದು. ಅಂದರೆ ಅವ್ರಿಗೆ ನಾನು ಇವತ್ತು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರಿಂದ ಇವತ್ತು ನಾನು ಬಿಗ್ ಬಾಸ್ಗೆ ಹೋಗ್ತಾ ಇರೋದು. ED ರೈಡು, ಆಮೇಲೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ರಾಜ್ಕುಮಾರ್ ಮನೆ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಮನೆ ಕೊಟ್ಟಿಲ್ಲ, ಸಲ್ಮಾನ್ ಖಾನ್ ಮನೆ ಕೊಟ್ಟಿಲ್ಲ, ಶ್ರೀರಾಮುಲು, ಜನರೆಡ್ಡಿ ಯಾರಿಗೂ ನಾನು ನಾಯಿ ಕೊಟ್ಟಿಲ್ಲ ಅಂತ. ಅವ್ರ ಮನೇಲಿರೋ ಅಡುಗೆ ಭಟ್ರಿಂದ ಹಿಡಿದು ಕೆಲಸದವರಿಂದ ಹಿಡಿದು ರಾಜ್ಕುಮಾರ್ ಮನೆಗೆ ಕೊಟ್ಟಿರೋದಕ್ಕೆ SA ಗೋವಿಂದರಾಜ್ ಅವ್ರ ಅಳಿಯ, ಆಮೇಲೆ BN ಗಂಗಾಧರ್ ಪ್ರೊಡ್ಯೂಸರು, ಆಮೇಲೆ ಶಶಿಕುಮಾರ್, ಜಗ್ಗೇಶ್, ಇವ್ರು ಎಲ್ಲರೂ ಜೊತೆ ಹೋಗಿ ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದಿರೋದು. ಒಂದು ನಾಯಿ ಮಾರಿದ್ದೀನಿ, ಒಂದು ನಾಯಿ ಫ್ರೀಯಾಗಿ ಕೊಟ್ಟಿದ್ದೀನಿ. ಅವರು ರಾಜ್ಕುಮಾರ್ ಸರ್ ಬದುಕಿದ್ರು, ಪುನೀತ್ ರಾಜ್ಕುಮಾರು ಮನೇಲಿದ್ದರು ಸರ್, ಆಮೇಲೆ ಪಾರ್ವತಮ್ಮ ರಾಜ್ಕುಮಾರು ಇದ್ದರು. ಇದನ್ನು ನಾನು 10 ಲಕ್ಷ ಚಾಲೆಂಜ್ ಮಾಡ್ತೀನಿ. ಯಾರು ಇದನ್ನೆಲ್ಲ ನಾನು ಹೇಳೋದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ 10 ಲಕ್ಷ ಬಹುಮಾನ ಕೊಡ್ತೀನಿ. ಸರ್, ಈಗ ಬಿಗ್ ಬಾಸ್ 12ಗೆ ನೀವು ಎಂಟ್ರಿ ಕೊಡ್ತಾ ಇದ್ದೀರಾ. ಒಂದಿಷ್ಟು ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿರ್ತಾರೆ ನಿಮಗೆ. ಸೊ ನಿಮ್ಮ ರೆಮ್ಯುನರೇಷನ್ ಅನ್ನ ರಿವೀಲ್ ಮಾಡಬಹುದು? ಇಲ್ಲ, ಅಮೌಂಟ್ ಹೇಳಂಗಿಲ್ಲ. ಆದರೆ ಅವ್ರು ಹೇಳಿರೋದು, ಯಾಕಂದರೆ ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಸೀರಿಯಲ್ ಆ್ಯಕ್ಟರ್ಸು ಅವ್ರಿಗೆಲ್ಲ ಪರ್ ಡೇ ಇಷ್ಟೇ ಸಿಗೋದು. ಆಮೇಲೆ ಒಂದು ಸೀರಿಯಲ್ ಸಿಕ್ಕಿದ್ರೆ ಇನ್ನೂ 6 ತಿಂಗಳು 1 ವರ್ಷ ಅವ್ರಿಗೆ ಸೀರಿಯಲ್ಲೇ ಇರಲ್ಲ, ಅವ್ರಿಗೆ ಅಮೌಂಟೇ ಸಿಗಲ್ಲ. ಆ ಥರ ಅವರು ನನಗೆ ಸ್ಯಾಂಪಲ್ ಹೇಳಕ್ಕೆ ಬಂದರು. ನಾನು ಇಲ್ಲದೆ, ನಂದು ಆ ಬಿಸ್ನೆಸ್ ಅಲ್ಲ. ನಾನು ಫಿಲಿಮಲ್ಲಿ ಮಾಡಿದ್ದೀನಿ, 5 ಪಿಕ್ಚರ್ ಹೀರೋ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆ ಎಲ್ಲ, ಈಗ ಸೆಕೆಂಡ್ ಹೀರೋ ಎಲ್ಲ ಮಾಡಿದ್ದೀನಿ. ಆದರೆ ಅದು ನನಗೆ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ನನಗೆ ಅಲ್ಲಿ ಬೆಳೆಯೋಕ್ಕೆ ಬಿಡಲಿಲ್ಲ, ನನ್ನ ತುಳಿತಾ ಇದ್ರು ಅಂದ್ಬಿಟ್ಟು. ನಾನು ಒಂದು ಫೀಲ್ಡಲ್ಲಿ ಹೆಸರು ಮಾಡ್ತಾ ಇದ್ದೀನಿ ಅಂದರೆ ಅದೇ ಫೀಲ್ಡಲ್ಲಿ ಇದ್ರೇ ಹೆಸರು ಮಾಡೋಕ್ಕಾಗೋದು ಅಂತ ಗೊತ್ತು. ಅದರಿಂದ ನಾನು ಏನು ಮಾಡಿದೆ, ಮೂವಿ ಲ್ಯಾಂಡ್ನ ಬೇಗ ಬಿಟ್ಬಿಟ್ಟೆ. ನಾನು ಯಾವಾಗ ಮೂವಿ ಲ್ಯಾಂಡ್ ಬಿಟ್ಟೆ ಅವಾಗಿಂದ ಛಲ ಸ್ಟಾರ್ಟ್ ಆಯಿತು. ಅಂದರೆ ಅದಕ್ಕಿಂತ ಮುಂಚೆ ಬರೀ ಡಾಗ್ ಶೋಗೆ ಬರೀ ಡಾಗ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಅದೆಲ್ಲ ಇಂಡಿಯಾ ಒಳಗೆ ಸಿಗೋಂಥ ಡಾಗ್ಸ್. ಒಬ್ಬ ಮನುಷ್ಯ 3 ನಾಯಿ ಚಾಂಪಿಯನ್ ಮಾಡಿದ್ರೇ ಅವನು ಡಾಗ್ ಶೋಗೆ ಜಡ್ಜ್ ಆಗ್ಬೋದು. ನಾನು 3000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಅಂದರೆ 100ರಷ್ಟು ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಅಲ್ಲಿ ಎಷ್ಟೇ ಕಷ್ಟ ಬಿದ್ದು ಏನೇ ಮಾಡಿದ್ರು ಬರೀ ಅದು ಕಪ್ನ ತಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕಿತ್ತು, ಏನು ರೆಕಗ್ನೈಸ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಎಲ್ಲ ಸ್ಟಾಪ್ ಮಾಡಿದೆ. ಬ್ರೀಡಿಂಗ್ ಸ್ಟಾಪ್ ಮಾಡಿದೆ, ಡಾಗ್ ಶೋಗೆ ಹೋಗೋದು ಸ್ಟಾಪ್ ಮಾಡಿದೆ, ಎಲ್ಲ ಸ್ಟಾಪ್ ಮಾಡಿದೆ. ಆಮೇಲೆ ನನಗೆ ಮೈಂಡಿಗೆ ಬಂದಿದ್ದು, ಯಾಕೆ ನಾನು ರೇರೆಸ್ಟ್ ಬ್ರೀಡು, ಇಂಡಿಯಾಲಿ ಇಲ್ಲದೇ ಇರೋಂಥ ಬ್ರೀಡ್ನ ಹುಡುಕಿ ಇಂಡಿಯಾಗೆ ತಂದು ಅದನ್ನು ಬ್ರೀಡ್ ಮಾಡಿ ಎಲ್ಲರಿಗೂ ಆ ಬ್ರೀಡ್ ಬಗ್ಗೆ ಗೊತ್ತಾಗೋ ಥರ ಮಾಡಬೇಕು ಅಂದ್ಬಿಟ್ಟು ಫಸ್ಟು ಬಂದು ಕೊರಿಯನ್ ಮ್ಯಾಸ್ಟಿಫ್ ಅಂತ 1 ಕೋಟಿ ನಾಯಿ ಅಂತಲೇ ಫೇಮಸ್ ಆಯಿತು. ಅದನ್ನು ನಾನು 20 ವರ್ಷದಿಂದ ಹುಡುಕ್ತಾ ಇದ್ದೆ. ಅದು ಏನಂದರೆ, ಒಂದು ಟಿಬೆಟಿಯನ್ ಮ್ಯಾಸ್ಟಿಫ್ ತೊಗೊಳಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಅವರು ಅಚಾನಕ್ಕಾಗಿ ಚೈನಾಯಿಂದ, ಸರ್ ಒಂದು ಕೊರಿಯನ್ ಮ್ಯಾಸ್ಟಿಫ್ ಅಂತ ಇದೆ, ರೇರೆಸ್ಟ್ ಬ್ರೀಡು ಬೇಕಾ ಅಂತ ಕೇಳಿದ್ರು. ನನಗೆ ಶಾಕ್ ಆಗೋಯ್ತು. ಇದೇನಪ್ಪ, ನಾನು ಹುಡ್ಕೊಂಡು 20 ವರ್ಷದಿಂದ ಎಲ್ಲರೂ ಇದ್ರೆ ಹೇಳಿ ಅಂತ ಕೇಳ್ಕೊಂಡಾಗ ಒಂದು ನಾಯಿ ಸಿಗಲಿಲ್ಲ. ಇದು ಯಾವುದೋ ನಾಯಿ ತೊಗೊಳಕ್ಕೆ ಹೋದ್ರೆ ಇವರು ಟಕ್ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಇಮ್ಮಿಡಿಯೇಟು ಆ ಅಮೌಂಟ್ನ ಇದಕ್ಕೆ ಇದು ಮಾಡಿ, ಅದು ಬೇಕಾದ್ರೆ ಯಾವತ್ತಾರು ಸಿಗುತ್ತೆ, ಟಿಬೆಟಿಯನ್ ಮ್ಯಾಸ್ಟಿಫ್ ಯಾವತ್ತಾರು ತೊಗೋಬೋದು ಅದು, ಯಾಕಂದರೆ ಊರು ತುಂಬ ಇದೆ. ನನಗೆ ಕೊರಿಯನ್ ಮ್ಯಾಸ್ಟಿಫೇ ಫಸ್ಟ್ ಕಳಿಸಿ ಅಂದ್ಬಿಟ್ಟು ಅದು 2 ತೊಗೊಂಡೆ, ಒಂದು ಗಂಡು ಹೆಣ್ಣು ತೊಗೊಂಡೆ. ಆದರೆ ಅದು ಬರ್ತಾನೆ ಜರ್ನಿಲಿ ಅದು ಪ್ರಾಬ್ಲಮ್ ಆಗಿ 1.5 ಡೇಗೆ ಸತ್ತೋಯ್ತದು. ಯಾಕಂದರೆ ಟ್ರಾವೆಲಲ್ಲಿ ಅಷ್ಟು ಅದು ಕೇರ್ ತೊಗೊಳ್ದೆ ಅದು ತೀರೋಯ್ತು. ಒಂದೇ ಒಂದು ಹೆಣ್ಣಿತ್ತು. ಆ ಒಂದು ಹೆಣ್ಣನ್ನ ಅಂದರೆ ನಂದು ಫೋಟೋ ಹಾಕ್ಕೊಂಡು ಡೆಲ್ಲಿಲಿ ಇಂಪೋರ್ಟ್ನ ಬ್ಯಾನ್ ಮಾಡಿಬಿಟ್ರು. ಅಂದರೆ ಬೇರೆ ಕಂಟ್ರಿಯಿಂದ ಇಂಡಿಯಾ ಒಳಗೆ ನಾಯಿ ಬರೋಂಗಿಲ್ಲ ಅಂತ. ಅದರಿಂದ ಇನ್ನೊಂದು ಗಂಡು ನನಗೆ ತರ್ಸೋಕ್ಕಾಗಲಿಲ್ಲ. ಆದರೆ ಸ್ಪರ್ಮ್ನ ಇಂಪೋರ್ಟ್ ಮಾಡ್ಬೋದು. ಸ್ಪರ್ಮ್ನ ಇಂಪೋರ್ಟ್ ಮಾಡಿ ಅದನ್ನು ಇಂಜೆಕ್ಟ್ ಡಾಕ್ಟ್ರ್ ಹತ್ರ ಮಾಡಿಸಿ 4 ಪಪ್ಪೀಸ್ ಆಗ್ತು. 4 ಪಪ್ಪೀಸಲ್ಲಿ 2 ಸತ್ತೋಯ್ತು, 2 ಬದುಕ್ತು. ಟೋಟಲ್ಲು ಇಂಡಿಯಾಲಿ ಫಸ್ಟ್ 1 ಇತ್ತು, ಆಮೇಲೆ 3 ಆಯಿತು. ಅಂದರೆ ಅದ್ರ ಸಂತತಿ ನಾನು ಬೆಳೆಸೋದಕ್ಕೆ ಇದು ಮಾಡಿದೆ. 3 ಅದು ಫಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಇಂಡಿಯಾಲೇ ಯಾರ ಹತ್ರನೂ ಇಲ್ಲ ಅಂತಲೇ ಹೇಳ್ಬೋದು. ಅದಾಗ್ತಿದ್ದಂಗೆ ನೆಕ್ಸ್ಟು ನೀವು ಟಿಬೆಟಿಯನ್ ಮ್ಯಾಸ್ಟಿಫ್ ಅಂತ 10 ಕೋಟಿ ನಾಯಿ ಅಂತ 2 ತರಿಸಿದೆ, 2 ಗಂಡು. ಅದು ಇವತ್ತವರೆಗೂ ಬದುಕಿದೆ, ಇವತ್ತವರೆಗೂ ಚೆನ್ನಾಗಿದೆ. ಅದಾಗ್ತಿದ್ದಂಗೆ ಒಂದು ಅಲಾಸ್ಕನ್ ಮ್ಯಾಲಮ್ಯೂಟ್ ಅಂತ ತರಿಸಿದೆ, ಅದು ರೇರೆಸ್ಟ್ ಬ್ರೀಡು. ಅದಾಗ್ತಿದ್ದಂಗೆ ಕ್ಯಾಡಬಾಮ್ಸ್ ಹೈದರ್ ಅಂತ ಕೊಕೇಶನ್ ಶೆಪರ್ಡ್ ಅಂತ, ಅದು ಪೂರಾ ವರ್ಲ್ಡ್ ನ್ಯೂಸ್ ಆಯಿತು. ಅದೇನಂದರೆ ಒಂದು ಲಯನ್ ಸೈಜ್, ಅಂದರೆ ಒಂದೊಂದು ಕಾಲ್ಗಳಾದ್ರೂ ಸಿಂಹ ಅಷ್ಟು ದೊಡ್ಡದು, ತಲೆ ಅಷ್ಟು ದೊಡ್ಡದು, ಅದನ್ನು ತುಂಬ ನ್ಯೂಸ್ ಆಯಿತು. ಅದಾಗ್ತಿದ್ದಂಗೆ ವುಲ್ಫ್ ಡಾಗ್ ಅಂತ ಒಂದು ತರಿಸಿದೆ, ಅದು 50 ಕೋಟಿ ನಾಯಿ ಅಂತಲೇ ಫೇಮಸ್ ಆಯಿತು. ಅದರಿಂದನೇ ED ರೈಡು ಆಯಿತು.
ಅದ್ರ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇತ್ತು, ಅದು ಯಾವ ಕೇಸು ಆಗಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ರೆಮ್ಯುನರೇಷನ್ ಅವ್ರು ಹೇಳೋ ಪ್ರಕಾರ ಅಂದರೆ ನಾನು ತುಂಬ ಹೈ ರೇಟ್ ಕೇಳಿದೆ. ಏನಕ್ಕಂದರೆ ನನಗೆ ಇದೇ 27th ಇದೇ ತಿಂಗಳು ಆಂಧ್ರ ಪ್ರದೇಶದಲ್ಲಿ 7 ಸ್ಟಾರ್ ಹೋಟೆಲ್ಲು 100 ಎಕರೆಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಅಲ್ಲು ಅರ್ಜುನ್ ಸರ್ರು, ಆಂಧ್ರ CM ಎಲ್ಲರೂ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನಾನು ಈ ಡಾಗ್ನ ಅಲ್ಲಿ ಲಾಂಚ್ ಮಾಡಬೇಕಾಗಿತ್ತು. ಈ ಡಾಗ್ ಲಾಂಚ್ ಮಾಡೋಕ್ಕೆ ನನಗೆ 10 ಲಕ್ಷ, ನಾಯಿಗೆ 5 ಲಕ್ಷ, ಹೆಲಿಕಾಪ್ಟರ್ಗೆ 48 ಲಕ್ಷ. ಹೆಲಿಕಾಪ್ಟರ್ ನನಗೆ 3 ದಿನ ಫ್ರೀ ಕೊಡ್ತಾ ಇದ್ರು. ನಾನು ಬಂದು ರಷ್ಯನ್ಸು ಏಲಿಯನ್ಸ್ ವೇಷ ಹಾಕೊಂಡು ಬೇರೆ ಗ್ರಹದಿಂದ ಈ ಡಾಗ್ನ ಹೆಲಿಕಾಪ್ಟ್ರಲ್ಲಿ ತಂದು ನನಗೆ ಡೆಲಿವರಿ ಕೊಡೋ ಥರ ಥೀಮ್ ಮಾಡಿ ಅವ್ರಿಗೆ 1 ನೈಟಲ್ಲಿ 7 ಸ್ಟಾರ್ ಹೋಟೆಲ್ನ ವರ್ಲ್ಡ್ ನ್ಯೂಸ್ ಮಾಡಬೇಕಂತ ಇದ್ದೆ. ಅಲ್ಲಿ ನನಗೆ 65 lakhs ಬರ್ತಾ ಇತ್ತು. ಆದರೆ ಅದು 1 ದಿನದ ಊಟ